ಸನಾತನ ಮಹಾದ್ರುಮ ನಮ್ಮ ಹೆಮ್ಮೆಯ ಸನಾತನ ಸಂಸ್ಕೃತಿಯ ವಾಹಿನಿ. ಸರ್ವಲಕ್ಷಣ ಸಂಪನ್ನಾ ನಾರೀಣಾಮುತ್ತಮಾವಧೂಃ ಸೀತಾಪ್ಯನುಗತಾ ರಾಮಂ ಶಶಿನಂ ರೋಹಿಣೀ ಯಥಾ ಪೌರೈರನುಗತೋ ದೂರಂ ಪಿತ್ರಾ ದಶರಥೇನ ಚ ಶೃಂಗಿಬೇರಪುರೇ ಸೂತಂ ಗಂಗಾಕೂಲೆ ವ್ಯಸರ್ಜಯತ್ ಗುಹಮಾಸಾದ್ಯ ಧರ್ಮಾತ್ಮಾ ನಿಷಾದಾಧಿಪತಿಂ ಪ್ರಿಯಂ ಗುಹೇನ ಸಹಿತೋ ರಾಮೋ ಲಕ್ಷ್ಮಣೇನ ಚ ಸೀತಯಾ ತೇವನೇನ ವನಂ ಗತ್ವಾ ನದೀಸ್ತೀರ್ತ್ವಾ ಬಹೂದಕಾಃ ಚಿತ್ರಕೂಟಮನುಪ್ರಾಪ್ಯ ಭರದ್ವಾಜಸ್ಯ ಶಾಸನಾತ್ ರಮ್ಯಮಾವಸತಂ ಕೃತ್ವಾ ರಮಮಾಣಾ ವನೇ ತ್ರಯಃ ದೇವಗಂಧರ್ವಸಂಕಾಶಾಸ್ತತ್ರ ತೇ ನ್ಯವಸನ್ ಸುಖಂ ಚಿತ್ರಕೂಟಂ ಗತೆ ರಾಮೇ ಪುತ್ರಶೋಕಾತುರಸ್ತದಾ ರಾಜಾ ದಶರಥಃ ಸ್ವರ್ಗಂ ಜಗಾಮ ವಿಲಪನ್ ಸುತಂ ಮೃತೆ ತು ತಸ್ಮಿನ್ ಭರತೋ ವಸಿಷ್ಠಪ್ರಮುಖೈರ್ದ್ವಿಜೈಃ ನಿಯುಕ್ತಮಾನೋ ರಾಜ್ಯಾಯ ನೈಚ್ಛದ್ರಾಜ್ಯಂ ಮಹಾಬಲಃ ಸ ಜಗಾಮ ವನಂ ವೀರೋ ರಾಮಪಾದಪ್ರಸಾದಕಃ ಗತ್ವಾ ತು ಸುಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ಅಯಾಚದ್ಭ್ರಾತರಂ ರಾಮಮಾರ್ಯಭಾವಪುರಸ್ಕೃತಃ ತ್ವಮೇವ ರಾಜಾ ಧರ್ಮಜ್ಞ ಇತಿ ರಾಮಂ ವಚೋಬ್ರವೀತ್ ರಾಮೋಪಿ ಪರಮೋದಾರಃ ಸುಮುಖಃ ಸುಮಹಾಯಶಾಃ ನ ಚೈಚ್ಛತ್ಪಿತುರಾದೇಶಾದ್ರಾಜ್ಯಂ ರಾಮೋ ಮಹಾಬಲಃ ಪಾದುಕೆ ಚಾಸ್ಯ ರಾಜ್ಯಾಯ ನ್ಯಾಸಂ ದತ್ವಾ ಪುನಃ ಪುನಃ ನಿವರ್ತಯಾಮಾಸ ತತೋ ಭರತಂ ಭರತಾಗ್ರಜಃ ಸ ಕಾಮಮನವಾಪ್ಯೈವ ರಾಮಪಾದಾವುಪಸ್ಪೃಶನ್ ನಂದಿಗ್ರಾಮೇ ಕರೋದ್ರಾಜ್ಯಂ ರಾಮಾಗಮನಕಾಂಕ್ಷಯಾ ಗತೆ ತು ಭರತೆ ಶ್ರೀಮಾನ್ ಸತ್ಯಸಂಧೋ ಜಿತೇಂದ್ರಿಯಃ ರಾಮಸ್ತು ಪುನರಾಲಕ್ಷ್ಯ ನಾಗರಸ್ಯ ಜನಸ್ಯ ಚ ತತ್ರಾಗಮನಮೇಕಾಗ್ರೋ ದಂಡಕಾನ್ ಪ್ರವಿವೇಶಃ ಪ್ರವಿಶ್ಯತು ಮಹಾರಣ್ಯಂ ರಾಮೋ ರಾಜೀವಲೋಚನಃ ವಿರಾಧಂ ರಾಕ್ಷಸಂ ಹತ್ವಾ ಶರಭಂಗಂ ದದರ್ಶಃ ಸುತೀಕ್ಷ್ಣಂ ಚಾಪ್ಯಗಸ್ತ್ಯಂ ಚ ಅಗಸ್ತ್ಯಭ್ರಾತರಂ ತಥಾ ಅಗಸ್ತ್ಯವಚನಾಚ್ಚೈವ ಜಗ್ರಾಹೈಂದ್ರಂ ಶರಾಸನಂ ಖಡ್ಗಂ ಚ ಪರಮಪ್ರೀತಸ್ತೂಣೀ ಚಾಕ್ಷಯಸಾಯಕೌ ವಸತಸ್ತಸ್ಯ ರಾಮಸ್ಯ ವನೇ ವನಚರೈಃ ಸಹ ಋಷಯೋಭ್ಯಾಗಮನ್ ಸರ್ವೇ ವಧಯಾಸುರರಕ್ಷಸಾಂ ಸ ತೇಷಾಂ ಪ್ರತಿಶುಶ್ರಾವ ರಾಕ್ಷಸಾನಾಂ ವಧಂ ವನೇ ಪ್ರತಿಜ್ಞಾತಶ್ಚ ರಾಮೇಣ ವಧಃ ಸಂಯತಿ ರಕ್ಷಸಾಂ ಋಷೀಣಾಮಗ್ನಿಕಲ್ಪಾನಾಂ ದಂಡಕಾರಣ್ಯವಾಸಿನಾಂ ತೇನ ತತ್ರೈವ ವಸತಾ ಜನಸ್ಥಾನನಿವಾಸಿನಿ ವಿರೂಪಿತಾ ಶೂರ್ಪಣಖಾ ರಾಕ್ಷಸೀ ಕಾಮರೂಪಿಣೀ ತತಃ ಶೂರ್ಪಣಖಾ ವಾಕ್ಯಾದುದ್ಯುಕ್ತಾನ್ ಸರ್ವರಾಕ್ಷಸಾನ್ ಖರಂ ತ್ರಿಶಿರಸಂಚೈವ ದೂಷಣಂ ಚೈವ ರಾಕ್ಷಸಂ ನಿಜಘಾನರಣೇ ರಾಮಸ್ತೇಷಾಂ ಚೈವ ಪದಾನುಗಾನ್ ವನೇ ತಸ್ಮಿನ್ನಿವಸತಾ ಜನಸ್ಥಾನನಿವಾಸಿನಾಂ ರಕ್ಷಸಾಂ ನಿಹತಾನ್ಯಾಸನ್ ಸಹಸ್ರಾಣಿ ಚತುರ್ದಶ ತತೋ ಜ್ಞಾತಿವಧಂ ಶ್ರುತ್ವಾ ರಾವಣಃ ಕ್ರೋಧಮೂರ್ಛಿತಃ ಸಹಾಯಂ ವರಯಾಮಾಸ ಮಾರೀಚಂ ನಾಮ ರಾಕ್ಷಸಂ ವಾರ್ಯಮಾಣಃ ಸುಬಹುಶೋ ಮಾರೀಚೇನ ಸ ರಾವಣಃ ನ ವಿರೋಧೋ ಬಲವತಾ ಕ್ಷಮೋ ರಾವಣ ತೇನ ತೇ ಅನಾದೃತ್ಯ ತು ತದ್ವಾಕ್ಯಂ ರಾವಣಃ ಕಾಲಚೋದಿತಃ ಜಗಾಮ ಸಹ ಮಾರೀಚಸ್ತಸ್ಯಾಶ್ರಮಪದಂ ತದಾ ತೇನ ಮಾಯಾವಿನಾ ದೂರಮಪವಾಹ್ಯ ನೃಪಾತ್ಮಜೌ ಜಹಾರ ಭಾರ್ಯಾಂ ರಾಮಸ್ಯ ಗೃಧ್ರಂ ಹತ್ವಾ ಜಟಾಯುಷಂ. ಜನಕನಂದಿನಿಯಾದ ಶ್ರೀರಾಮನ ಸತಿಯಾದ ಸೀತಾಮಾತೆಯು ಅವನನ್ನು ಅನುಸರಿಸಿ ಅರಣ್ಯಕ್ಕೆ ಹೋಗುತ್ತಾಳೆ. ಅಯೋಧ್ಯಾನಗರದ ಜನತೆಯು ಸೀತಾ ಲಕ್ಷ್ಮಣ ಸಮೇತ ಹೊರಟ ಶ್ರೀರಾಮಚಂದ್ರನನ್ನು ತಮಸಾ ನದಿಯವರೆಗೆ ಅನುಸರಿಸಿ ರಾಮನ ಮಾತಿಗೆ ಕಟ್ಟುಬಿದ್ದು ಹಿಂದಿರುಗುತ್ತಾರೆ. ಗಂಗಾತೀರದಲ್ಲಿದ್ದ ಶೃಂಗಬೇರಪುರಕ್ಕೆ ಹೋದ ನಂತರ ಶ್ರೀರಾಮನು ಸೂತನನ್ನು ಅಯೋಧ್ಯೆಗೆ ಕಳುಹಿಸುತ್ತಾನೆ. ಶ್ರೀರಾಮನು ಸೀತಾ
ಲಕ್ಷ್ಮಣ ಸಮೇತನಾಗಿ ಗಂಗಾ ತೀರದಲ್ಲಿ ನಿಷಾದರಾಜನಾದ ಗುಹನೊಂದಿಗೆ ಗಂಗಾ ನದಿಯನ್ನು ದಾಟುತ್ತಾನೆ. ಅನಂತರ ಗುಹನಿಂದ ಬೀಳ್ಕೊಡಲ್ಪಟ್ಟು ಅರಣ್ಯದಲ್ಲಿ ಮುಂದೆ ಸಾಗಿ ಒಂದು ವನದಿಂದ ಮತ್ತೊಂದು ವನಕ್ಕೆ ಸಾಗಿ ಜಲಸಮೃದ್ಧವಾಗಿದ್ದ ಅನೇಕ ನದಿಗಳನ್ನು ದಾಟಿ ಭರದ್ವಾಜರ ನಿರ್ದೇಶನದಂತೆ ಚಿತ್ರಕೂಟ ಪರ್ವತವನ್ನು ಸೇರುತ್ತಾನೆ. ಮಹರ್ಷಿಗಳಾದ ಭರದ್ವಾಜರ ನಿರ್ದೇಶನದಂತೆ ರಮ್ಯವಾದ ಆಶ್ರಮವು ಲಕ್ಷ್ಮಣನಿಂದ ನಿರ್ಮಿಸಲ್ಪಡುತ್ತದೆ. ಆಶ್ರಮದ ಸುತ್ತಲೂ ಇದ್ದ ವನಪ್ರದೇಶದಲ್ಲಿ ಸಂಚರಿಸಿ ನಯನ ಮನೋಹರವಾದ ಪ್ರಕೃತಿ ಸೌಂದರ್ಯದ ಅತಿಶಯವನ್ನು ನೋಡಿ ಆನಂದಿಸುತ್ತಾ ದೇವಗಂಧರ್ವರೋಪಾದಿಯಲ್ಲಿ ಸೀತಾರಾಮ ಲಕ್ಷ್ಮಣರು ಸುಖದಿಂದ ಇರುತ್ತಾರೆ. ಇತ್ತ ದಶರಥನು ಪ್ರೀತಿಯ ಪುತ್ರನ ಅಗಲಿಕೆಯಿಂದ ಅತ್ಯಂತ ಶೋಕ ಪೀಡಿತನಾಗಿ ಮಗನನ್ನು ಬಾರಿ ಬಾರಿ ಸ್ಮರಿಸುತ್ತಾ ಸ್ವರ್ಗವನ್ನು ಸೇರುತ್ತಾನೆ. ದಶರಥನ ಮರಣಾನಂತರದಲ್ಲಿ ವಸಿಷ್ಠ ಪ್ರಮುಖರಾದ ಬ್ರಾಹ್ಮಣರು ಸಾಮ್ರಾಜ್ಯಾಭಿಷೇಕಕ್ಕೆ ನಿಯೋಜಿಸುತ್ತಾರೆ. ಆದರೆ ಭರತನಿಗೆ ರಾಜ್ಯವಾಳಲು ಸಾಮರ್ಥ್ಯವಿದ್ದರೂ ಅವನು ರಾಜ್ಯವನ್ನು ಬಯಸಲಿಲ್ಲ. ವಸಿಷ್ಠಾದಿಗಳು ಮತ್ತು ಚತುರಂಗ ಬಲದಿಂದ ಕೂಡಿ ಶ್ರೀರಾಮನೇ ರಾಜ್ಯಭಾರವನ್ನು ವಹಿಸುವಂತೆ ಒಪ್ಪಿಸಲು ಪ್ರಸನ್ನನನ್ನಾಗಿ ಮಾಡಲು ವೀರನಾದ ಭರತನು ಅರಣ್ಯಕ್ಕೆ ಹೋಗುತ್ತಾನೆ. ಅರಣ್ಯದಲ್ಲಿ ಅಣ್ಣನನ್ನು ಕಂಡ ಭರತನು ಅಂಜಲಿಬದ್ಧನಾಗಿ ನಿಂತು ಹೀಗೆ ಹೇಳುತ್ತಾನೆ: ಅಣ್ಣ, ಜ್ಯೇಷ್ಠ ಪುತ್ರನಿರುವಾಗ ಕನಿಷ್ಠನು ರಾಜ್ಯಭಾರಕ್ಕೆ ಯಾವ ವಿಧದಲ್ಲಿಯೂ ಅರ್ಹನಲ್ಲ. ಈ ಸನಾತನ ಧರ್ಮವನ್ನು ಪೂರ್ತಿಯಾಗಿ ತಿಳಿದಿರುವ ನೀನೇ ನಮ್ಮ ರಾಜನು ಎಂದು ಹೇಳುತ್ತಾನೆ. ಯಾಚಕರ ಇಚ್ಛೆಯನ್ನು ಪೂರ್ಣ ಮಾಡುವ ಸ್ವಭಾವ ಹೊಂದಿದ್ದರೂ ಶ್ರೀರಾಮನು ಭರತನ ಪ್ರಾರ್ಥನೆಗೆ ಒಪ್ಪುವುದಿಲ್ಲ. ಭರತನು ಪುನಃ ಪ್ರಾರ್ಥಿಸಿದಾಗ ಕೊನೆಗೆ ಭರತನಿಗೆ ಪಾದುಕೆಗಳನ್ನು ಕೊಟ್ಟು, ಇವುಗಳನ್ನು ನನ್ನ ಪ್ರತಿನಿಧಿ ಎಂದು ಭಾವಿಸಿ ನೀನೇ ರಾಜ್ಯಭಾರ ಮಾಡು ಎಂದು ಹೇಳಿ ದುಃಖಿಸುತ್ತಿದ್ದ ಭರತನನ್ನು ಸಂತೈಸಿ ಕಳುಹಿಸುತ್ತಾನೆ. ಶ್ರೀರಾಮನ ಆದೇಶದಂತೆ ಭರತನು ಪರಿವಾರ ಸಮೇತನಾಗಿ ಅಯೋಧ್ಯೆಗೆ ಹಿಂದಿರುಗುತ್ತಾನೆ. ಆದರೆ ಶ್ರೀರಾಮನೇ ಇಲ್ಲದ ಅಯೋಧ್ಯೆಗೆ ಬರಲು ಸಹ್ಯವಾಗದ ಕಾರಣ ಅಯೋಧ್ಯೆಗೆ ಸ್ವಲ್ಪ ದೂರದಲ್ಲಿದ್ದ ನಂದಿಗ್ರಾಮದಲ್ಲಿ ವಾಸಿಸತೊಡಗುತ್ತಾನೆ. ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ಪ್ರತಿನಿತ್ಯವೂ ಆ ಪಾದುಕೆಗಳಿಗೆ ನಮಸ್ಕರಿಸಿ ರಾಮನ ಆಗಮನವನ್ನೇ ಪ್ರತೀಕ್ಷಿಸುತ್ತಾ ಒಂದೊಂದು ದಿನವನ್ನು ಕಳೆಯುತ್ತಾನೆ. ಭರತನು ಅಯೋಧ್ಯೆಗೆ ಹೊರಟ ನಂತರ ಶ್ರೀರಾಮನು ಹೀಗೆ ಚಿಂತಿಸುತ್ತಾನೆ: ಈ ಚಿತ್ರಕೂಟದಲ್ಲಿಯೇ ಇದ್ದರೆ ಪಟ್ಟಣಿಗರು ಮತ್ತೆ ಮತ್ತೆ ನನ್ನನ್ನು ನೋಡಲು ಬರಬಹುದು, ನನ್ನ ಪ್ರತಿಜ್ಞೆಗೆ ಭಂಗವಾಗಬಹುದು, ಪಿತೃವಾಕ್ಯ ಪರಿಪಾಲನೆಗೆ ತೊಂದರೆ ಆಗಬಹುದು ಎಂಬ ಕಾರಣದಿಂದ ದಂಡಕಾವನವನ್ನು ಪ್ರವೇಶಿಸುತ್ತಾನೆ. ಆ ಮಹಾರಣ್ಯವನ್ನು ಪ್ರವೇಶಿಸಿ ಮೊದಲಿಗೆ ವಿರಾಧನೆಂಬ ರಾಕ್ಷಸನನ್ನು ಸಂಹರಿಸಿ ನಂತರ ಹಲವಾರು ಮಹರ್ಷಿಗಳ ದರ್ಶನವನ್ನು ಮಾಡುತ್ತಾನೆ. ಶರಭಂಗರು, ಸುತೀಕ್ಷ್ಣರು, ಅಗಸ್ತ್ಯರು ಹಾಗೂ ಅವರ ಅನುಜರಾದ ಸುದರ್ಶನ ಮಹರ್ಷಿಗಳನ್ನೂ ಸಹ ಸೀತಾಲಕ್ಷ್ಮಣರೊಂದಿಗೆ ಶ್ರೀರಾಮನು ಸಂದರ್ಶಿಸುತ್ತಾನೆ. ಅವರನ್ನೂ ಸತ್ಕರಿಸುತ್ತಾನೆ. ಅಗಸ್ತ್ಯರ ಆಶೀರ್ವಾದದಿಂದ ಇಂದ್ರಧನುಸ್ಸು, ಖಡ್ಗ ಮತ್ತು ಅಕ್ಷಯ ಬಾಣಗಳ 2 ಬತ್ತಳಿಕೆಗಳನ್ನು ಸಂಪ್ರೀತನಾದ ಶ್ರೀರಾಮನು ಸ್ವೀಕರಿಸುತ್ತಾನೆ. ಆ ಅರಣ್ಯದಲ್ಲಿ ಹಲವು ರಾಕ್ಷಸರು ಕೊಡುತ್ತಿದ್ದ ಉಪದ್ರವವನ್ನು ಹೋಗಲಾಡಿಸು ಎಂದು ಪ್ರಾರ್ಥಿಸುವ ಸಲುವಾಗಿ ಕೆಲ ಮಹರ್ಷಿಗಳು ಶ್ರೀರಾಮನನ್ನು ಸಂದರ್ಶಿಸಲು ಬರುತ್ತಾರೆ. ಶ್ರೀರಾಮನು ವಾಸ ಮಾಡುತ್ತಿದ್ದ ಜನಸ್ಥಾನ ಎಂಬ ಪ್ರದೇಶದಲ್ಲಿ ಆ ನಂತರದಲ್ಲಿ ಬಂದ ಶೂರ್ಪಣಖಿ ಎಂಬ ರಾಕ್ಷಸಿಯನ್ನು ವಿರೂಪಗೊಳಿಸಿ ನಂತರ ಅವಳ ವಿಕಾರ ರೂಪ ಕಂಡು ರಾಮನೊಡನೆ ಯುದ್ಧಕ್ಕೆ ಬಂದ ಖರ, ತ್ರಿಶಿರಸ್ಸು, ದೂಷಣರೆ ಮೊದಲಾದ ರಾಕ್ಷಸರನ್ನು ರಾಮನು ಸಂಹರಿಸುತ್ತಾನೆ. ಖರನ ಜ್ಞಾತಿಯಾದ ರಾವಣನು ರಾಮನೊಂದಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಸಲುವಾಗಿ ಮಾರೀಚನೆಂಬ ರಾಕ್ಷಸನ ಸಹಾಯ ಕೋರುತ್ತಾನೆ. ಮಾರೀಚನು ಶ್ರೀರಾಮನು ಅತ್ಯಂತ ಬಲಿಷ್ಠನು, ಅವನೊಡನೆ ವಿರೋಧ ಕಟ್ಟಿಕೊಳ್ಳುವುದು ಯುಕ್ತವಲ್ಲ ಎಂದು ಬಹುವಿಧವಾಗಿ ಹೇಳಿದರೂ ರಾವಣನು ಅವನ ಮಾತನ್ನು ಒಪ್ಪುವುದೇ ಇಲ್ಲ. ಅಂದರೆ ಮೃತ್ಯುವಿನಿಂದ ಪ್ರೇರಿತನಾದ ರಾವಣನು
ಮಾರೀಚನ ಮಾತನ್ನು ಧಿಕ್ಕರಿಸಿ ಮಾರೀಚನನ್ನೂ ಜೊತೆಯಲ್ಲಿ ಕರೆದುಕೊಂಡು ರಾಮನಿದ್ದ ಕುಟೀರದ ಕಡೆಗೆ ಹೋಗುತ್ತಾನೆ. ಸೀತೆಯ ಅಪಹರಣದ ಯೋಜನೆ ಸಿದ್ಧಪಡಿಸಿದ ರಾವಣನು ಮಾರೀಚನ ಸಹಾಯ ಪಡೆಯುತ್ತಾನೆ. ಮಾರೀಚನು ಮಾಯಾಮೃಗವಾದ ಚಿನ್ನದ ಜಿಂಕೆಯ ರೂಪ ತಳೆದು ಆಶ್ರಮದ ಮುಂದೆ ಸುಳಿದಾಡುತ್ತಾನೆ. ಆ ಮಾಯಾಮೃಗದ ಹಿಂದೆ ಹೋದ ರಾಮಲಕ್ಷ್ಮಣರು ಆಶ್ರಮದಿಂದ ಬಹಳ ದೂರ ಹೋಗುತ್ತಾರೆ. ರಾಮಲಕ್ಷ್ಮಣರು ಇಲ್ಲದ ಸಮಯವನ್ನು ಉಪಯೋಗಿಸಿಕೊಂಡು ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ದಾರಿಯಲ್ಲಿ ಜಟಾಯು ಎಂಬ ಬೃಹದಾಕಾರದ ಪಕ್ಷಿಯೊಂದು ಅಪಹರಣವನ್ನು ತಡೆಯಲು ಮುಂದಾದಾಗ ಬಾಣದಿಂದ ಅದನ್ನು ಘಾಸಿಗೊಳಿಸಿ ಲಂಕೆಗೆ ಹೊರಟು ಹೋಗುತ್ತಾನೆ. Thanks everyone for watching this video.